ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅನಿರೀಕ್ಷಿತವಾಗಿ ನಿಮಗೆ ಏನೇನು ಸುದ್ದಿಗಳು ಬರಬಹುದು, ಇನ್ನೊಂದು 6 ಮಂತ್ಸಲ್ಲಿ ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಆಗಬಹುದು ಅನ್ನೋದನ್ನ ಕೇಳೋಣ. ಇದೊಂದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. 2 ಸೆಕ್ಷನ್ ಮಾಡೋಣ. ಪೈಲ್ ನಂಬರ್ 1 ಹಾಗೆ ನಂಬರ್ 2. ನಂಬರ್ 1, ನಂಬರ್ 2. ಇಲ್ಲೊಂದು ರೆಡ್ ಫ್ಲವರ್ ಇದೆ, ಇಲ್ಲೊಂದು ಮ್ಯಾಚ್ ಬಾಕ್ಸ್ ಇದೆ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ ಕಾರ್ಡ್ ಇಷ್ಟ ಆಗುತ್ತೆ, ಇದು ಪೈಲ್ ನಂಬರ್ 1 ಹಾಗೆ ಇದು ನಂಬರ್ 2. ಇಷ್ಟ ಆಗಿರೋ ಕಾರ್ಡ್ ಆರಿಸ್ಕೊಳ್ಳಿ. ಈಗ ಏನು ಬರುತ್ತೆ ನೋಡೋಣ. ನೀವು ಈ ಫ್ಲವರ್ ಇರೋ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಸ್ಟಾರ್ ಆ್ಯಂಡ್ ಸಿಸ್ಟರ್, ಫಾಲೋ ದಿ ವಾಯ್ಸ್ ಆಫ್ ಯುವರ್ ಸೋಲ್. ನೋಡೋಣ ಏನಿದೆ. ಇಲ್ಲಿ ನೀವೊಬ್ರು ಸುಂದರವಾಗಿರೋ ವ್ಯಕ್ತಿ ಆ ಥರ ಅನ್ನಿಸ್ತಾ ಇದೆ. ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರಬಹುದು. ಯಾವಾಗಲೂ ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಹೇಳ್ತೀರಾ. ಏನು ಮುಚ್ಚಿಟ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ, ನೇರವಾಗಿ ಮಾತಾಡುವಂತಹ ವ್ಯಕ್ತಿ. ನೀವೆಷ್ಟು ಸುಂದರವಾಗಿದ್ದೀರೋ ಹಾಗೆ ನಿಮ್ಮ ಮನಸ್ಸೂ ಸುಂದರವಾಗಿದೆ. ಒಂದು ನೇರ ದಿಟ್ಟ ನಡೆ ಇರುವಂತಹ ವ್ಯಕ್ತಿ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ನೋಡೋಣ ನಿಮಗೆ ಅನಿರೀಕ್ಷಿತವಾಗಿ ಏನೇನು ಸುದ್ದಿಗಳು ಬರಬಹುದು. ಅದು ನಿಮ್ಮ ಪರ್ಸನಲ್ ಆಗಿರಬಹುದು, ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟಿರೋದಾಗಿರಬಹುದು, ಫೈನಾನ್ಷಿಯಲ್ ಇರಬಹುದು. ಏನಿದೆ ನೋಡೋಣ. 10 ಆಫ್ ವ್ಯಾಂಡ್ಸ್ ಹಾಗೆ ದಿ ಸನ್ ಕಾರ್ಡ್, ಮತ್ತೊಂದು ದಿ ಹೈ ಪ್ರೀಸ್ಟ್. ನಿಮ್ಮ ವ್ಯಕ್ತಿತ್ವ ಹೇಗಿದೆಯೋ ಹಾಗೆ ನಿಮಗೆ ಕಾರ್ಡ್ಸ್ ಬಂದಿದೆ. 8 ಆಫ್ ವ್ಯಾಂಡ್ಸ್, ತುಂಬ ಕಷ್ಟಪಡುವಂತಹ ವ್ಯಕ್ತಿ, ಯಾರಿಗೂ ಮನಸ್ಸು ನೋಯಿಸಲ್ಲ, ಆದರೆ ಜೀವನನ ಎಂಜಾಯ್ ಮಾಡಬೇಕು ಅನ್ನೋದಿದೆ. ಮಕ್ಕಳ ಥರ ಮನಸ್ಸು, ಹಕ್ಕಿ ಥರ ಹಾರಾಡಬೇಕು, ಯಾವಾಗಲೂ ಸಂತೋಷವಾಗಿರಬೇಕು, ಇನ್ನೊಬ್ರಿಗೂ ಸಂತೋಷ ಕೊಡಬೇಕು ಅನ್ನುವಂತಹ ವ್ಯಕ್ತಿ. ಇಲ್ಲಿ ಕೆಲವರು ಹೀಲಿಂಗ್ನಲ್ಲೂ ಇರಬಹುದು. ನಿಮ್ಮನ್ನು ನೋಡಿದ್ರೆ, ನಿಮ್ಮ ವ್ಯಕ್ತಿತ್ವ ನೋಡಿದ್ರೆ ಅಟ್ರಾಕ್ಟ್ ಆಗ್ತಾರೆ, ಆ ಥರ ಇದೆ. ಇಲ್ಲಿ ಏನಿದೆ ನೋಡೋಣ. ನಿಮಗೆ ಅನಿರೀಕ್ಷಿತವಾಗಿ ಏನೇನು ಸುದ್ದಿಗಳು ಬರಬಹುದು, ಹೇಗಿದೆ ನಿಮ್ಮ ಮುಂದಿನ ಜೀವನ ಅನ್ನೋದನ್ನು ನೋಡೋಣ. ಇಲ್ಲೊಂದು 3 ಆಫ್ ಪೆಂಟಕಲ್ಸ್, ಮತ್ತೊಂದು 7 ಆಫ್ ಸಾರ್ಡ್ಸ್ ಹಾಗೆ 7 ಆಫ್ ಪೆಂಟಕಲ್ಸ್, ಮತ್ತೊಂದು 7 ಆಫ್ ಕಪ್ಸ್. ತುಂಬ ಕನಸುಗಳಿದೆ, ತುಂಬ ಆಸೆಗಳಿದೆ. ಇಲ್ಲೊಂದು ರೀಬರ್ತ್ ಬರ್ತಾ ಇದೆ, ಮತ್ತೊಂದು 4 ಆಫ್ ಕಪ್ಸ್. ಯಾರ್ದೋ ನಿರೀಕ್ಷೆನಲ್ಲಿದ್ದೀರಾ, ಯಾವುದ್ರದ್ದಲ್ಲೋ ನಿರೀಕ್ಷೆನ ಮಾಡ್ತಾ ಇದ್ದೀರಾ, ಯಾರಿಗೋ ಮಾಡ್ತಾ ಇದ್ದೀರಾ. ಪೇಜ್ ಆಫ್ ಸಾರ್ಡ್ಸ್ ಹಾಗೆ 4 ಆಫ್ ಸಾರ್ಡ್ಸ್, ಮತ್ತೊಂದು 8 ಆಫ್ ಸಾರ್ಡ್ಸ್. ಒನ್ ಮೋರ್, ಕ್ವೀನ್ ಆಫ್ ಪೆಂಟಕಲ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ. ನಿಮ್ಮಲ್ಲಿ ಡಿಸಿಪ್ಲಿನ್ನೂ ಇದೆ. ಹತ್ರ ಬೇಕಾದ ಹಾಗೆ ಜೀವನ ಮಾಡುವಂತಹ ವ್ಯಕ್ತಿ ಅಲ್ಲ. ಜೀವನದಲ್ಲಿ ಕೆಲವು ಮೌಲ್ಯಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ.
ಆದರೆ ಮುಂದೆ ನಿಮಗೆ ಏನೇನು ಯೋಚನೆಗಳಿದೆ, ಕನಸುಗಳಿದೆ. ಹೌದು, ಜೀವನದಲ್ಲಿ ತುಂಬ ಕಷ್ಟಗಳನ್ನ ನೋಡಿದ್ದೀರಾ, ಕಷ್ಟದಲ್ಲಿ ಬೆಳೆದಿದ್ದೀರಾ. ಆ ಥರನೂ ಇಲ್ಲಿ ಅನ್ನಿಸ್ತಾ ಇದೆ ಕೆಲವ್ರಿಗೆ. ಹಕ್ಕಿ ಥರ ಹಾರಾಡಬೇಕು ಅನ್ನೋ ಒಂದು ಮನಸ್ಸಿದೆ. ಮುಂದೆ ಒಳ್ಳೆ ಕೆಲಸ ತಗೋಬೇಕು. ಇಲ್ಲಿ ಕೆಲವರು ಚಿಕ್ಕ ವಯಸ್ಸಿನವರು ಇರಬಹುದು. ಮುಂದೆ ನಾನು ಚೆನ್ನಾಗಿ ಓದಬೇಕು ಅನ್ನೋದಿದೆ. ಹಾಗೆ ಲೈಫ್ ಎಂಜಾಯ್ ಮಾಡಬೇಕು ಅನ್ನೋದು ಇದೆ. ಇವತ್ತಿನ ದಿವಸ ಕಷ್ಟಪಟ್ಟರೆ ಮುಂದೆ ಒಳ್ಳೆ ಲೈಫ್ ಇದೆ ಅನ್ನೋದು ಗೊತ್ತಿದೆ ನಿಮಗೆ. ಆದರೆ ಇಲ್ಲಿ ಕೆಲವ್ರಿಗೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿ. ಮುಂದೆ ಓದಬೇಕು ಅಂತ ಇದೆ, ಒಳ್ಳೆ ಜಾಬ್ ತಗೋಬೇಕು ಅನ್ನೋದಿದೆ, ಒಳ್ಳೆ ಕೆರಿಯರ್ ಬೆಳೆಸ್ಕೋಬೇಕು ಅನ್ನೋದಿದೆ. ಆದರೆ ಹಾಗೆ ಕೆಲವು ಹಣದ ಅಡಚಣೆಗಳೂ ಇದೆ. ನಾನು ಇಷ್ಟಪಡುವಂಥ ವ್ಯಕ್ತಿ ನನ್ನ ಲೈಫಿಗೆ ಬರ್ತಾರಾ? ಆ ಥರ ಎಲ್ಲ ಏನೇನೋ ಆಸೆಗಳಿದೆ. ಕೆಲವರು ಇಲ್ಲಿ ಬ್ರೇಕಪ್ ಮಾಡ್ಕೊಂಡಿದ್ದೀರಾ. ಒಂದು ಒಳ್ಳೆ ಕೆರಿಯರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ಬೋದಾ ಅನ್ನೋದನ್ನು ಕಾಯ್ತಾ ಇದ್ದೀರಾ ನೀವು. ಆದರೆ ಕೆಲವು ಡಿಸಪಾಯಿಂಟ್ಮೆಂಟ್ಸ್ ಇದೆ, ಅದನ್ನೆಲ್ಲ ಹೀಲ್ ಮಾಡ್ಕೋಬೇಕು ಅನ್ನೋದಿದೆ. ನೀವು ನಂಬಿದ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನೋದು ಇದೆ. ಇಷ್ಟು ದಿವಸದಿಂದ ಆ ಒಂದು ರಿಲೇಷನ್ಶಿಪ್ನ ಬೆಳೆಸಿದ್ದೀರಾ. ಆದರೆ ಮುಂದೆ ನೀವಿಬ್ಬರೂ ಒಟ್ಟಿಗೆ ಜೀವನ ಮಾಡ್ತೀರಾ? ಆ ಥರ ಮುಂದೆ ನೋಡೋಣ ಏನು ಕಾರ್ಡ್ಸ್ ಬರುತ್ತೆ ಅಂತ. ಕೆಲವು ಡಿಸಪಾಯಿಂಟ್ಮೆಂಟ್ಸ್ ಇದೆ ಲೈಫಲ್ಲಿ. ಎಷ್ಟೋ ಸರಿ ಯಾವುದೂ ಕೆಲಸಗಳು ನಡೀತಾ ಇಲ್ಲ ಅನ್ನೋ ಒಂದು ಬೇಜಾರಿದೆ, ಯೋಚನೆ ಇದೆ. ಯಾಕೆಂದರೆ ತುಂಬ ಕನಸುಗಳು ಇಟ್ಕೊಂಡಿದ್ದೀರಾ. ಯಾವಾಗಲೂ ಅಷ್ಟೇ ಒಂದು ಕೆಲಸದ ಕಡೆ ನಾವು ಗಮನ ಕೊಟ್ಟಾಗ ಆ ಕೆಲಸ ನಡೆಯುತ್ತೆ. ನೂರಾರು ಕೆಲಸಗಳನ್ನ ಹಚ್ಕೊಂಡಾವಾಗ ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ಒಂದು ಕಡೆ ಲವ್ ಲೈಫ್ ಇರ್ಬೋದು, ಇನ್ನೊಂದು ಕಡೆ ಕೆರಿಯರ್ ಇರಬಹುದು, ಅಥವಾ ಎಜುಕೇಷನ್ ಇರಬಹುದು. ಎಲ್ಲ ಕಡೆ ಮನಸ್ಸು ಹಾಕಿದಾಗ ಡಿಸ್ಟರ್ಬ್ ಆಗುತ್ತೆ ಮನಸ್ಸು. ಓದೋಕ್ಕೆ ಕಷ್ಟ ಆಗುತ್ತೆ. ಕನಸುಗಳು ಇರುತ್ತೆ ಸರಿ, ಅದನ್ನು ನಡೆಸೋಕ್ಕೆ ಒಳ್ಳೆ ಮನಸ್ಸು ಬೇಕಲ್ವಾ? ಹಾಗೆ ಇಲ್ಲಿ ಕೆಲವರು ರೀಬರ್ತ್ಗೆ ಕಾಯ್ತಾ ಇದ್ದೀರಾ. ಮುಂದೆ ನೋಡೋಣ ಏನಿದೆ ಅಂತ. ನಿಮಗೆ ಏನು ಗೈಡೆನ್ಸ್ ಇದೆ, ಮನಸ್ಸಲ್ಲಿ ಏನೇನೋ ಪ್ರಶ್ನೆಗಳಿದೆ. Surrender comparisons with other people. Surrender to trust. Surrender worry. Surrender to your full power. ಇಲ್ಲಿ ನಿಮ್ಗೆ ಏನೇನು ಅಡ್ವೈಸ್ ಇದೆ? ಹೌದು, ತುಂಬ ಕಂಪೇರ್ ಮಾಡ್ಕೋತೀರಾ ಆ ಥರ ಅನಿಸುತ್ತೆ ಇಲ್ಲಿ. ಇನ್ನೊಬ್ಬರನ್ನ ನೋಡಿದಾಗ ಅವ್ರ ಥರ ನಾನು ಇರಬೇಕು, ಅವರಲ್ಲಿ ಇರುವಂತಹ ವಸ್ತುಗಳು ನನಗೂ ಬೇಕು, ನಾನು ತಗೋಬೇಕು, ಆ ಥರ ನಿಮ್ಮದು ಆಸೆಗಳಿರುತ್ತೆ. ಅದು ಸಹಜ. ಫೋಕಸ್ ಆನ್ ಯುವರ್ ಓನ್ ಸ್ಟ್ರೆಂತ್. ಇಲ್ಲಿ ನಿಮ್ಗೆ ಏನು ಮೆಸೇಜ್ ಇದೆ? ಕೀಪ್ ಯುವರ್ ಐಸ್ ಟ್ರೈನ್ಡ್ ಆನ್ ಯುವರ್ ಸೆಲ್ಫ್. ನಿಮ್ಮ ಮನಸ್ಸನ್ನ ಟ್ರೈನ್ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಗಮನ ಇಡಿ. ನಿಮ್ಗೇನು ಬೇಕು, ನಿಮ್ಮ ಶಕ್ತಿ ಏನಿದೆ, ನಾನು ಏನು ಮಾಡಬಲ್ಲೆ ಅನ್ನೋದ್ರ ಮೇಲೆ ಗಮನ ಇಟ್ಟು ಆ ಥರ ಮುಂದುವರಿಯಿರಿ, ಆ ದಾರಿನಲ್ಲಿ ಹೋಗಿ ಅನ್ನೋ ಒಂದು ಅಡ್ವೈಸ್ ಇದೆ ನಿಮಗೆ. ಸರೆಂಡರ್ ಟು ಟ್ರಸ್ಟ್. ನಿಮ್ಮನ್ನು ನೀವು ಬಿಲೀವ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದೆ. ನಿಮ್ಮ ಡಿಸಿಷನ್ಗಳು, ಬೇರೆಯವ್ರ ಮಾತನ್ನ ಕೇಳೋದನ್ನ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ. ಬಿ ಕಾನ್ಫಿಡೆಂಟ್ ಅನ್ನೋ ಒಂದು ಅಡ್ವೈಸ್ ಇದೆ. ಸರೆಂಡರ್ ವರಿ. ಕೆಲವರು ಇಲ್ಲಿ ತುಂಬ ಯೋಚನೆ ಮಾಡ್ತೀರಾ ಅನ್ನೋದು ಇದೆ. ಲೈಫಲ್ಲಿ ಕಮಿಟ್ಮೆಂಟ್ಸ್ ಇರುತ್ತೆ, ಏನೇನೋ ಆಸೆಗಳಿರುತ್ತೆ, ಹಾಗೆ ಯೋಚನೆಗಳು ಇರುತ್ತೆ. ಆದ್ದರಿಂದ ಬಿಲೀವ್ ಇನ್ ಡಿವೈನ್. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಒಳ್ಳೆ ಮನಸ್ಸಿಂದ ನಾವು ದೇವ್ರನ್ನ ಕೇಳ್ಕೊಂಡಾಗ ನಮ್ಮ ಆಸೆಗಳು ನಡೆಯುತ್ತೆ. ಪಾಸಿಟಿವ್ ಆಗಿರಿ. ಆ ಒಂದು ನಿಮಗೆ ಮೆಸೇಜ್ ಇದೆ. ಇಲ್ಲಿ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ತೆಗೆಯೋಣ. ಏನಿದೆ? ಬರ್ಡ್ಸ್. ಬರ್ಡ್ಸ್ ಬ್ರಿಂಗ್ ಅ ಮೆಸೇಜ್ ಫುಲ್ ಆಫ್ ಚೀರ್. ನಿಮಗೆ ಮುಂದೆ ಜೀವನದಲ್ಲಿ ಸಂತೋಷ ಇದೆ. ಆ ಹಕ್ಕಿ ಥರ ಹಾರಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರ್ತೀರಾ. ನೀವು ಫ್ರೀ ಬರ್ಡ್ ಥರ ಹಾರಾಡ್ತೀರಾ. ಯಾವುದೇ ಯೋಚನೆಗಳಿಲ್ಲದೆ ಒಂದು ಒಳ್ಳೆ ಕೆಲಸ ಸಿಗಬಹುದು, ಒಳ್ಳೆ ವ್ಯಕ್ತಿ ನಿಮ್ಮ ಬಾಳ ಸಂಗಾತಿ ಆಗಬಹುದು. ನೀವು ಒಂದು ಹ್ಯಾಪಿ ಬರ್ಡ್ ಥರ ಸಂತೋಷವಾಗಿರ್ತೀರಾ. ಆ ಥರ ಇಲ್ಲಿ ನಿಮಗೆ ಮೆಸೇಜ್ ಇದೆ. ಇದು
ನಂಬರ್ 1 ಪೈಲ್ ರೀಡಿಂಗ್ ಆಗಿರುತ್ತೆ. ಈಗ ನಂಬರ್ 2 ಏನು ಹೇಳತ್ತೆ ನೋಡೋಣ. ಹಲೋ ಪೈಲ್ ನಂಬರ್ 2, ನೀವು ಈ ಮ್ಯಾಚ್ ಬಾಕ್ಸ್ ಆರಿಸ್ಕೊಂಡಿದ್ದೀರಾ. ಜೀವನದಲ್ಲಿ ಎಲ್ರಿಗೂ ಬೆಳಕಾಗ್ತೀರಾ. ಎಸ್, ಹಾಗೆ ಬಂದಿದೆ ನೋಡಿ ನಿಮಗೆ. ಎಂಜಾಯ್ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್, ಸನ್ ಕಾರ್ಡ್. ಇದಕ್ಕೇನು ಬರುತ್ತೆ ನೋಡೋಣ. ಏಟ್ ಆಫ್ ವ್ಯಾಂಡ್ಸ್, ಮತ್ತೊಂದು ಕಿಂಗ್ ಆಫ್ ವ್ಯಾಂಡ್ಸ್, 9 ಆಫ್ ವ್ಯಾಂಡ್ಸ್, 2 ಆಫ್ ಕಪ್ಸ್ ಇದೆ. ವಾವ್, ಕೆಲವ್ರಿಗೆ ಇಲ್ಲಿ ಮದುವೆ ಆಗೋ ಯೋಗ ಇದೆ. ಯಾರ್ಯಾರು ರಿಲೇಷನ್ಶಿಪ್ನಲ್ಲಿದ್ದೀರಾ, ಫ್ರೆಂಡ್ಶಿಪ್ನಲ್ಲಿದ್ದೀರಾ, ಅಥವಾ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಕೆಲವು ಬಿಸ್ನೆಸ್ಗಳು ಮಾಡ್ಬೋದು. ಕಮಿಟ್ಮೆಂಟ್ಸ್ ಇದೆ, ಇಲ್ಲಿ ಪ್ರಯತ್ನಗಳಿದೆ. ತುಂಬ ಸಂತೋಷವಾಗಿರುವಂಥ ವ್ಯಕ್ತಿ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿ ಆ ಥರ ಅನ್ನಿಸ್ತಾ ಇದೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ತುಂಬ ಯೋಚನೆ ಮಾಡ್ತೀರಾ. ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ ನಿಮ್ಮಲ್ಲಿ. ಯಾರ ಹತ್ರನೂ ಕೈಚಾಚುವಂಥ ವ್ಯಕ್ತಿ ಅಲ್ಲ. ಎಷ್ಟೇ ಕಷ್ಟ ಬಂದ್ರೂ ನಾನು ಸಂಪಾದನೆ ಮಾಡ್ತೀನಿ, ನಾನು ಗಟ್ಟಿಯಾಗಿ ನಿಂತ್ಕೋತೀನಿ, ಐ ಆಮ್ ಕೇಪಬಲ್ ಅನ್ನುವಂಥ ವ್ಯಕ್ತಿ. ಆದರೆ ಮಾತು ಕಡಿಮೆ, ಸಿಟ್ಟು ಕೋಪ ಜಾಸ್ತಿ ಇದೆ. ತನ್ನ ಪರಿಸ್ಥಿತಿ ಬಗ್ಗೆ ಸಿಟ್ಟಿದೆ. ತನ್ನ ಕೈ ಮೀರಿ ಮಾಡುವಂಥ ಕೆಲಸಗಳಿಂದ ಆಗಾಗ ಹೆಲ್ಪ್ಲೆಸ್ನೆಸ್ ಕಾಡುತ್ತೆ. ಅದರಿಂದ ತನ್ನ ಮೇಲೆ ತನಗೆ ಸಿಟ್ಟು ಬರುತ್ತೆ. ಆದರೆ ಹೃದಯದಿಂದ ಒಳ್ಳೆ ವ್ಯಕ್ತಿ, ಅ ಬಿಗ್ ಹಾರ್ಟ್ ಆ ಥರ ಇಲ್ಲಿ ಅನ್ನಿಸ್ತಾ ಇದೆ. ತುಂಬ ಕಮಿಟ್ಮೆಂಟ್ಸ್ ಮಾಡ್ಕೋತೀರಾ, ನಮ್ಮದವ್ರನ್ನ ಕೈ ಬಿಡಲ್ಲ, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋತೀರಾ ಆ ಥರ ಅನ್ನಿಸ್ತಾ ಇದೆ. ಇಲ್ಲಿ ಮುಂದೆ ನಿಮ್ಮ ಲೈಫಲ್ಲಿ ಏನೇನು ಸರ್ಪ್ರೈಸಸ್ ಇದೆ. ಸರ್ಪ್ರೈಸಸ್ ಇರ್ಬೋದು, ಅಥವಾ ನಿಮ್ಮ ಪ್ರಯತ್ನಗಳು ನಡೀಬೋದಾ ನೋಡೋಣ. ಏನಿದೆ ಕಾರ್ಡ್ಸ್ ಏನು ಹೇಳುತ್ತೆ ನಿಮಗೆ. 3 ಆಫ್ ವ್ಯಾಂಡ್ಸ್, ಹೌದು, ತುಂಬ ಪ್ಲ್ಯಾನ್ಸ್ ಇದೆ. 10 ಆಫ್ ಕಪ್ಸ್, ಒಳ್ಳೆ ಫ್ಯಾಮಿಲಿ ಮ್ಯಾನ್ ಆ ಥರ ಅನ್ನಿಸ್ತಾ ಇದೆ. ಫ್ಯಾಮಿಲಿ ಮ್ಯಾನ್ ಆಗಿರ್ಬೋದು, ವುಮನ್ ಆಗಿರ್ಬೋದು. 3 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಕಪ್ಸ್, 10 ಆಫ್ ಸಾರ್ಟ್ಸ್. ಒಂದು ಕಂಪ್ಲೀಷನ್ ಇದೆ ನಿಮ್ಮ ಲೈಫಲ್ಲಿ. ಏನು ಕೆಲಸ ಹಿಡ್ಕೋತೀರೋ ಅದನ್ನು ಮಾಡಬೇಕು ಅನ್ನೋ ಒಂದು ಮನಸ್ಸಿದೆ. ಕಿಂಗ್ ಆಫ್ ಪೆಂಟಿಕಲ್ಸ್, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ವ್ಯಕ್ತಿ ಅಂತ ಹೇಳಿದೆ ನಾನು. 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, 4 ಆಫ್ ಕಪ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ ಹ್ಯಾಂಗ್ ಮನ್ ಇದೆ. ಇಲ್ಲೊಂದು 7 ಆಫ್ ಕಪ್ಸ್ ಇದೆ. ಇದೆಲ್ಲ ನಿಮ್ಗೆ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಜೀವನದಲ್ಲೂ ತುಂಬ ಕನಸುಗಳಿದೆ. ಯಾರಿಗೆ ಕನಸುಗಳಿರಲ್ಲ ಹೇಳಿ? ಅದಾಗುತ್ತೋ ಬಿಡುತ್ತೋ, ಪಾಸಿಟಿವ್ ಆಗಿರ್ಬೇಕಲ್ವಾ ಲೈಫಲ್ಲಿ. ಒಳ್ಳೆ ಫ್ಯಾಮಿಲಿ ನಡೆಸಬೇಕು, ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಮನಸ್ಸಿರುವಂಥ ವ್ಯಕ್ತಿ ಅಂತ ಹೇಳಿದೆ. ನಮ್ಮದವ್ರನ್ನ ಕೈ ಬಿಡಲ್ಲ. ಬೇಜಾರಿದೆ, ಯಾರ್ದೋ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಯಾರಿಗೋ ಪ್ರಪೋಸ್ ಮಾಡಿದ್ದೀರಾ, ಆ ಒಂದು ನಿರೀಕ್ಷೆನಲ್ಲಿದ್ದೀರಾ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಲೋ ಎನರ್ಜಿನಲ್ಲಿದ್ದೀರಾ. ನಿಮ್ಮ ಮೇಲೆ ನಿಮಗೆ ಸಿಟ್ಟು ಇದೆ, ನಿಮ್ಮ ಪರಿಸ್ಥಿತಿ ಮೇಲೆ ಸಿಟ್ಟಿದೆ. ನನ್ನ ಕೈನಲ್ಲಿ ಕೆಲವು ಕೆಲಸಗಳು ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಮೇಲೆ ಬೇಜಾರಿದೆ. ಯಾರ್ದೋ ನಿರೀಕ್ಷೆನಲ್ಲಿದ್ದೀರಾ ಅಂತ ಹೇಳಿದೆ. ಯಾವುದೋ ಕೆಲಸದ ನಿರೀಕ್ಷೆನಲ್ಲಿದ್ದೀರಾ, ಯಾವುದೋ ವ್ಯಕ್ತಿ ನಿರೀಕ್ಷೆನಲ್ಲಿದ್ದೀರಾ, ಹಾಗೆ ಹಣದ ನಿರೀಕ್ಷೆನಲ್ಲೂ ಇದ್ದೀರಾ. ಒಳ್ಳೆ ಕೆಲಸ ಆಗುತ್ತಾ, ನನಗೆ ಸ್ಯಾಲ್ರಿ ಬರುತ್ತಾ, ಇನ್ಕ್ರಿಮೆಂಟ್ ಇದೆಯಾ, ಆ ಥರ ಏನೇನೋ ನಿಮ್ಮ ಆಸೆಗಳಿದೆ. ಜೀವನದಲ್ಲಿ ಕಷ್ಟಪಟ್ಟು ನಿಂತಿದ್ದೀರಾ. ಹೌದು, ಎಲ್ಲನೂ ಸುಲಭವಾಗಿ ಸಿಗಲ್ಲ. ಪ್ರತಿಯೊಂದಕ್ಕೂ ನಾವು ಪ್ರಯತ್ನಗಳನ್ನ ಮಾಡಲೇಬೇಕು. ಅದು ಆಗುತ್ತೋ ಬಿಡುತ್ತೋ ದೇವರಿಚ್ಛೆ. ನಮ್ಮ ಪ್ರಯತ್ನ ಅಂತೂ ನಾವು ಮಾಡಬೇಕು. ಹಾಗೆ ಇಲ್ಲಿ ನಿಮಗೆ ಮೆಸೇಜ್ಗಳಿದೆ. ಇದಕ್ಕೆ ನಿಮ್ಗೆ ಏನು ಅಡ್ವೈಸ್ ಇದೆ, ಏನು ಸರೆಂಡರ್ ಮಾಡು ಅಂತ ಹೇಳುತ್ತೆ ಕಾರ್ಡ್ಸು
ನೋಡೋಣ. ಇಲ್ಲೊಂದು ಸರೆಂಡರ್ ಡಿಫೆನ್ಸಿವ್ನೆಸ್, ಸರೆಂಡರ್ ಟು ಮಿರಾಕಲ್ಸ್, ಸರೆಂಡರ್ ಒಬ್ಸೆಸಿವ್ ಥಿಂಕಿಂಗ್. ಇಲ್ಲಿ ಸರೆಂಡರ್ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇದೆ ಬಾಟಮ್ನಲ್ಲಿ. ನೆಗೆಟಿವ್ ಯೋಚನೆಗಳನ್ನ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಅತಿಯಾಗಿ ರಕ್ಷಣೆ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ಳಿ. ಅದು ನಿಮ್ಮ ವೀಕ್ನೆಸ್ನ ತೋರಿಸುತ್ತೆ. ಇನ್ನೊಬ್ರು ಏನಂತಾರೋ ಆ ಥರ ಅನ್ಕೊಳ್ಳೋದು, ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಾಗ ನಿಮ್ಮ ಮೈಂಡನ್ನು ನೀವು ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳಿ ಅನ್ನೋದಿದೆ. ಸರೆಂಡರ್ ಟು ಮಿರಾಕಲ್ಸ್, ಬಿ ಓಪನ್ ಟು ಮಿರಾಕಲ್ಸ್. ಕೆಲವು ಸರ್ಪ್ರೈಸಸ್ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬರೋ ಒಂದು ಚಾನ್ಸಸ್ ಇದೆ. ಇಲ್ಲಿ ಕೆಲವರಿಗೆ ಮದುವೆ ಆಗೋ ಯೋಗ ಇದೆ, ಅಥವಾ ನೀವು ಪ್ರಪೋಸ್ ಮಾಡಿರೋ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬಹುದು, ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಜಾಬ್ ಆಗಿರ್ಬೋದು. ಏನೋ ಮಿರಾಕಲ್ಸ್ ನಿಮ್ಮ ಲೈಫಲ್ಲಿ ಬರೋದಿದೆ. ಹೆಚ್ಚು ಯೋಚನೆ ಮಾಡೋದನ್ನು ಕಡಿಮೆ ಮಾಡಿ. ಆ ಪರಿಸ್ಥಿತಿ ಬಗ್ಗೆ ಇರ್ಬೋದು, ಕೆಲವು ವ್ಯಕ್ತಿಗಳ ಬಗ್ಗೆ ಇರ್ಬೋದು, ತುಂಬ ಯೋಚಿಸೋದನ್ನು ಕಡಿಮೆ ಮಾಡ್ಕೊಂಡಾಗ ಮನಸ್ಸು ಶಾಂತವಾಗಿರುತ್ತೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ. ಏನಿದೆ ನಿಮ್ಮ ಲೈಫಲ್ಲಿ? ರಿಂಗ್. ನಾ ಹೇಳಿದೆ ಕೆಲವ್ರಿಗೆ ಮದುವೆ ಆಗೋ ಯೋಗ ಇದೆ. ಸನ್ ಬಂದಿದೆ ನೋಡಿ ಬಾಟಮ್ನಲ್ಲಿ. ಮತ್ತೆ ನಿಮಗೆ ನೀವು ಸನ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ, ಮ್ಯಾಚ್ ಬಾಕ್ಸ್ ಆರಿಸ್ಕೊಂಡಿದ್ದೀರಾ. ಫೈನಲ್ ಆಗಿ ಸನ್ ಕಾರ್ಡ್ ಬಂದಿದೆ. ನಿಮ್ಮ ಲೈಫಲ್ಲಿ ಬೆಳಕಿದೆ, ಅಥವಾ ನೀವು 4-6 ಜನಕ್ಕೆ ಒಳ್ಳೇದು ಮಾಡ್ತೀರಾ, ಸಂತೋಷ ಕೊಡ್ತೀರಾ, ಆ ಒಂದು ವ್ಯಕ್ತಿಯಾಗಿ ನೀವು ಬೆಳೀತೀರಾ ಮುಂದೆ ಅನ್ನೋದಿದೆ. ನಿಮ್ಮ ಲೈಫಲ್ಲಿ ಎಂಗೇಜ್ಮೆಂಟ್ ಅಥವಾ ಮದುವೆ, ರಿಂಗ್ ಎಕ್ಸ್ಚೇಂಜ್ ಮಾಡ್ತೀರಾ, ಆ ಒಂದು ಸರ್ಪ್ರೈಸಸ್ ನಿಮಗೆ ಕಾದಿದೆ. ಇದು ಪೈಲ್ ನಂಬರ್ 2 ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Be happy always.